ನಮಸ್ಕಾರ. ನನ್ನ ರೈತ ಬಂದವರಿಗೆ ರಾಮಗ ಲಕ್ಷ್ಮಣಗೆ ಮೈಲಿಗೆ ಬಿಟ್ಟಿದ್ದೀನಿ ಹಳ್ಳದಂಡೆಯಲ್ಲಿ ಬಿಟ್ಟು ಮುಡುಚು ನೋಡ್ಬೇಕು. ಇವಾಗ ಚಾಲು ಮಾಡಿ ಕಬ್ಬಿಗೆ ನೀರು ಹಾಕೋಣ. ಮೇರಿಯಪ್ಪ ಹೋಗಿ ಬರ್ತೀನಿ. ರಾಮ ಲಕ್ಷ್ಮಣ ಅಲ್ಲಿದ್ದಾನೆ, ಇಬ್ಬರು ಮೈತಾ ಇದ್ದಾರೆ. ಲಕ್ಷ್ಮಣ ಅವ ರಾಮ ಮೈತಾ ಇದ್ದಾರೆ. ಲಕ್ಷ್ಮಣ ಇವರು ಚೆನ್ನಾಗಿ ಮೈತಾ ಇದ್ದಾರೆ. ಇಲ್ಲಿ ಅವ ಅಲ್ಲಿ ಅದಾನೆ, ಇವ ಎಲ್ಲಿದ್ದಾನ. ಹೋಗಿ ಸ್ನೇಹಿತರೆ ಮೋಟ್ರ್ ನೋಡೋಣ ಯಾವ ಥರ ಆಗೈತಿ. ವೈರೆಲ್ಲ ಈ ಥರ ಆಗೈತಿ ನೋಡಿ. ಚಾಲು ಮಾಡೋಣ. ಹೀಗೆ ಎಲ್ಲ ಗಾಳಿಗೆ ಈ ಥರ ಬಾಗಿ ಕೊಂಬ ಸೀದಾ ಮಾಡಬೇಕು. ಆಟೋಮೆಟಿಕ್ ಬಂದ್ ಮಾಡಿದೆ. ನಿನ್ನೆ ಮಾಡೋಗಿದ್ದು ಸ್ವಲ್ಪ ಮಳೆ ಬರೋ ಬಂದು ಕಾಣಿಸ್ತಾಳೆ. ಇವಾಗಿನ ಮಳೆ ಬರೋಂಗೆ ಕಾಣಿಸಲೈತಿ, ಅದಕ್ಕೆ ಆಟೋಮೆಟಿಕ್ ಚಾಲು ಮಾಡ್ತಾ ಇದ್ದೀನಿ. ಮೋಟ್ರ್ ಬಲ್ಲಿ ಹೋಗೋಣ. ಹಳ್ಳದಂಡಿಗೆ ನಮ್ಮಲ್ಲಿ ಹಳ್ಳ ಅಂತಾರೆ, ನಿಮ್ಮ ಕಡೆಗೆ ಏನಂತಾರೆ ಗೊತ್ತಿಲ್ಲ. ನೋಡೋಣ ಹಳ್ಳದ ಬಲ್ಲಿ ಯಾವ ಥರ ನೀರು ಎಷ್ಟು ಬಂದದ ಅಂತೇಳಿ. ಮೋಟ್ರೆಲ್ಲ ಚಾಲಾಗೈತಿ, ನಡೆದೈತಿ ಮಸ್ತ್. ನೀರೆಲ್ಲ ಇಳ್ದೈತಿ. ನೀರೇನು ಅಂತಪ್ಪ ಇಲ್ಲ. ಇವಾಗ ಎಷ್ಟದ ನೋಡೋ ನೀರು ಕಡಿಮೆ ಅದ. ನೀರು ನಿನ್ನೆ ಹೇಳಿದೆವು, ಇವತ್ತು ಏರ್ತಾ ಇದ್ದಾವೆ ನೀರು. ನಂಬಲ್ಲಿ ಇದು ಹಳ್ಳ, ಬೋರಿ ಹಳ್ಳ ಈ ಥರ ನಂಬಲ್ಲಿ ಹೆಸರು ಕರಿತಾರೆ. ಒಂದು ಸರ್ಕಿಟ್ ಐತಿ, ಅದು ಗಡ್ಡೆ ಐತಿ ಮ್ಯಾಗಿನ ಮೋಟ್ರ್. ದೋನ್ಸೆ ಹೊಸಟ್ ಐತಿ. ಎಣಿಸೋಣ ಎಷ್ಟು ಗಣಿ ಆಗ್ಯದ. 5 ತಿಂಗಳು ಐತಿ ಕಬ್ಬಚ್ಚಿ, 5 ತಿಂಗಳು ಗೊತ್ತು. ಎಣಿಸೋಣ. ಇದನ್ನು ಹೆಂಡಿ ಗೊಬ್ಬರ ಕಲಿಸಿಟ್ಟಿದ್ದೆ, ನಾನು ಹಾಕಿಲ್ಲ, ತೋರಿಸ್ತೀನಿ ನೋಡಿ. ಈ ಥರ ಆಗೈತಿ. ಇದನ್ನು ಬಿಡಬೇಕು, ನಾ ಬಿಟ್ಟಿಲ್ಲ. ಬಿಡ್ಬೇಕು ಸಾಲ್ಸಲ್ಲಿ. ಇವಾಗ ಸ್ವಲ್ಪ ಕೇಳಿಸ್ಬೇಕೆಲ್ಲ, ಕೇಳಿಸಿ ಬಿಟ್ಟರೆ ತುಂಬಾ ಕಬ್ಬಿಗೆ ಟಾಣಿಕ್. ಹೆಂಡಿ, ಯೂರಿಯಾ, DAP 10-26 ಹಾಕಿದ್ದೀನಿ. ಎಲ್ಲ ಮಾಡಿ ಒಂದು ಬ್ಯಾರಲ್ ಸಾಲ್ ಬಕೆಟ್ಲಿ ಹಾಕೋದು. ನೋಡೋಣ. ಇದು ಹಾಕೋ ಟೈಮಿಗೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಿರ್ತೀನಿ. ನಿಂತರ 5 ತಿಂಗಳು ಕಬ್ಬು 200 ಬಸಟೆ ಆ ಥರ ಎಷ್ಟು ಗಣಿ ಆಗ್ಯದ ನೋಡೋಣ, ಅನಿಸೋಣ. ಒಂದು 2 3 4 5 6 7 8 9 10 11 ಗಣಿ ಕಾಣಿಸಲ್ಲ. 10 ಗಣಿಗೆ ಐತಿ. 5 ತಿಂಗಳಿಗೆ 2 ಗಣಿ ಬೆಳಿತೈತಿ. 5 ತಿಂಗಳ ಕಬ್ಬು ಐತಿ. 10 ಗಣಿಗೆ ಐತಿ. 11 ಗಣಿ ಬೆಳಿತಾ ಇದೆ, ಕಾಣಿಸ್ತಾ ಇಲ್ಲ. ಖಾತ ಭಾರಿ ಫ್ಯೂರ್ ಆಗಿದೆ. ಇವಾಗ ಗೊಬ್ಬರ, ಹೆಂಡಿ ಗೊಬ್ಬರ ಇದು ನಾಳೆಲ್ಲ ನಾಡ ಬಿಡ್ಬೇಕು ಕಬ್ಬಿಗೆ ಸ್ನೇಹಿತರೆ. ತುಂಬ ನಿಂಬಲ್ಲಿ ಭೀ ಹಸುಗಳಿದ್ದರೆ ಈ ಥರ ಹೆಂಡಿ ಇದು ಬ್ಯಾರಲಲ್ಲಿ ಗೊಳೆ ಹಾಕಿ ಅದರಲ್ಲಿ ಯೂರಿಯಾ ಹಾಕಿ ಬಿಡಿ. ಕಬ್ಬಿಗೆ ತುಂಬ ಚೆನ್ನಾಗಿ ಕಬ್ಬು ಬರ್ತೈತಿ. ಇದು ನೋಡಿ 5 ತಿಂಗಳು 5.5 ತಿಂಗಳು ಕಬ್ಬು ಐತಿ. ಇದು ಈ ಥರ ಬಂದೈತಿ. ಒಂದೇ ಸಲ ಗೋರುಂಟೆ ಗೊಬ್ಬರ ಹಾಕಿನಿ. ಈಗ 4 ಇಲ್ಲ 5 ಬ್ಯಾರಲ್ ಹೆಂಡಿ ಬಿಟ್ಟಿದ್ದೀನಿ ನೋಡಿ. ಈ ಥರ ಬಂದೈತಿ.